ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನೀವು ಸಿಲೆಬಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು BSc ಫಸ್ಟ್ ಸೆಮೆಸ್ಟರ್ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ 2025 ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಇದರಲ್ಲಿ ಯಾವ್ಯಾವ ಯೂನಿಟಿಂದ ಎಷ್ಟೆಷ್ಟು ಕ್ವಶನ್ಸ್ಗಳು ಹಾಗೆ ಎಷ್ಟು ವೇಟೇಜ್ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ ನೋಡೋದಿದ್ರೆ ಕ್ವಶನ್ ಪೇಪರ್ನ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಪಾರ್ಟ್ ಎ ಸೆಕ್ಷನ್ದಲ್ಲಿ ನಿಮಗೆ 5 ಕ್ವಶನ್ಸ್ಗಳನ್ನ ಬರೀಬೇಕಾಗತ್ತೆ, ಅದು 2 ಮಾರ್ಕ್ಸಿಗೆ ಇರುತ್ತೆ. ಸೆಕ್ಷನ್ ಬಿ ಅಂತ ಬಂದರೆ 8 ಕ್ವಶನ್ಸ್ಗಳನ್ನ ನೀವು ಬರೀಬೇಕು. ಒಂದೊಂದು ಕ್ವಶನ್ಸ್ಗಳಿಗೆ 5 ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಟೋಟಲ್ ನಿಮಗೆ 40 ಮಾರ್ಕ್ಸ್ ಪಾರ್ಟ್ ಬಿ ದಿಂದ ಬರುತ್ತೆ. ಪಾರ್ಟ್ ಸಿ ಅಂತ ಬಂದರೆ 30 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ಸ್ಗಳನ್ನ ನೀವು ಬರೀಬೇಕು. 5 ಮಾರ್ಕ್ಸ್ ಅಂತೆ ಕ್ವಶನ್ಸ್ಗಳು ಇರುತ್ತೆ, ಅಥವಾ 6+4 ಟೈಪಲ್ಲಿ ನಿಮಗೆ ಕ್ವಶನ್ಸು ಕೊಟ್ಟಿರ್ತಾರೆ. ಟೋಟಲ್ ಆಗಿ ನಿಮಗೆ 80 ಮಾರ್ಕ್ಸು ಕ್ವಶನ್ ಪೇಪರ್ನಲ್ಲಿ ಸಿಗುತ್ತೆ. ಇನ್ನು ಉಳಿದಿರುವಂಥ 20 ಮಾರ್ಕ್ಸನ್ನು ಇಂಟರ್ನಲ್ ಟೆಸ್ಟ್ಗಳಿಂದ ಮತ್ತು ಅಸೈನ್ಮೆಂಟಿಂದ ನಿಮಗೆ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ ಒಂದು ಪೇಪರಿಗೆ 100 ಮಾರ್ಕ್ಸ್ ಆಗುತ್ತೆ. ಈಗ ನಾವು ಕ್ವಶನ್ ಪೇಪರ್ನ ವೇಟೇಜ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅಟೋಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಪಿರಿಯಾಡಿಸಿಟಿ ಆಫ್ ಎಲಿಮೆಂಟ್ ಅಂತ ಬಂದರೆ ಪಾರ್ಟ್ ಎದಲ್ಲಿ 2 ಮಾರ್ಕ್ಸಿನ 4 ಕ್ವಶನ್ಸ್ಗಳನ್ನ ನೀವು ನೋಡ್ಬೋದು. ಅದೇ ರೀತಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿನ ಕನ್ಸಿಡರ್ ಮಾಡಿದರೆ ನೀವು 3+2 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನೀವು ನೋಡ್ಬೋದು. ಈ ಯೂನಿಟಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಟೋಟಲ್ ಆಗಿ 28 ಮಾರ್ಕ್ಸ್ಗಳನ್ನು. ಸೆಕೆಂಡ್ ಯೂನಿಟ್ ಅಂತ ಬಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯೂನಿಟ್ ಆಗಿದೆ ಇದು. ಇಲ್ಲಿ ನಿಮಗೆ ಪಾರ್ಟ್ ಎದಲ್ಲಿ 2 ರಿಂದ 3 ಕ್ವಶನ್ಸ್ಗಳನ್ನ ನೀವು 2 ಮಾರ್ಕ್ಸ್ಗೆ ನೋಡ್ಬೋದು. 5 ಮಾರ್ಕ್ಸ್ ಅಂತ ಬಂದರೆ ಮತ್ತೆ 5 ಕ್ವಶನ್ಸ್ಗಳನ್ನ 3+2 5 ಕ್ವಶನ್ಸ್ಗಳನ್ನ 5 ಮಾರ್ಕ್ಸ್ಗೆ ನೀವು ನೋಡ್ಬೋದು. ಸೇಮ್ 28 ಮಾರ್ಕ್ಸು ನಿಮಗೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಅಂತ ಬಂದರೆ ಗ್ಯಾಶಿಯಸ್ ಆ್ಯಂಡ್ ಲಿಕ್ವಿಡ್ ಸ್ಟೇಟ್, ಇದರಲ್ಲಿ ನಿಮಗೆ 2 ಮಾರ್ಕ್ಸಿನ 3 ಕ್ವಶನ್ಸ್ಗಳನ್ನು ಹಾಗೆ 5 ಮಾರ್ಕ್ಸಿನ 4 ಕ್ವಶನ್ಸ್ಗಳನ್ನು ನೋಡ್ಬೋದು. ಟೋಟಲ್ ಆಗಿ ನೀವು 24 ಮಾರ್ಕ್ಸನ್ನು ಎಕ್ಸ್ಪೆಕ್ಟೇಷನಲ್ಲಿ ಇಟ್ಕೊಳ್ಬೋದು. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಬಂದರೆ ವಾಲ್ಯೂಮೆಟ್ರಿಕ್ ಆ್ಯಂಡ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್, ಇಲ್ಲಿ ನಿಮಗೆ 2 ಮಾರ್ಕ್ಸಿನ 2 ಕ್ವಶನ್ಸ್ಗಳು 5 ಮಾರ್ಕ್ಸಿನ 4 ಕ್ವಶನ್ಸ್ಗಳನ್ನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿದಲ್ಲಿ ನೀವು ನೋಡ್ಬೋದು. ಟೋಟಲ್ ಆಗಿ ನಿಮಗೆ 24 ಮಾರ್ಕ್ಸು ಈ ಯೂನಿಟಿಂದ ನೀವು ತೆಗೆದುಕೊಳ್ಬೋದು. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿದಲ್ಲಿ ಯಾವ್ಯಾವ ಟಾಪಿಕ್ಗಳನ್ನು ಸ್ಟಡಿ ಮಾಡಬೇಕು ಅಂತ ಇದ್ದರೆ ಪಾರ್ಟ್ ಎದಲ್ಲಿ ನೀವು ಅಟೋಮಿಕ್ ಸ್ಟ್ರಕ್ಚರ್, ಪಿರಿಯಾಡಿಸಿಟಿ, ಫಂಡಮೆಂಟಲ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್, ಗ್ಯಾಶಿಯಸ್ ಸ್ಟೇಟ್, ಸರ್ಫೇಸ್ ಟೆನ್ಷನ್, ವಾಲ್ಯೂಮೆಟ್ರಿಕ್ ಆ್ಯಂಡ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಇವುಗಳನ್ನು ನೀವು 2 ಮಾರ್ಕ್ಸ್ ಕ್ವಶನ್ಸಿಗೆ ಓದ್ಕೋಬೇಕಾಗತ್ತೆ. ಇನ್ನು ಉಳಿದಿರುವಂಥದ್ದು ಎಲ್ಲದೂ ಕೂಡ 5 ಮಾರ್ಕ್ಸ್ ಕ್ವಶನ್ಸಿಗೆ ನೀವು ಓದ್ಕೋಬೇಕು. ಪಾರ್ಟ್ ಬಿದಲ್ಲಿ ಎಸ್ಪೆಷಲಿ ನೀವು ಗ್ರಾವಿಮೆಟ್ರಿನ ತುಂಬ ಚೆನ್ನಾಗಿ ಓದ್ಕೋಬೇಕಾಗತ್ತೆ 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ. ಅದೇ ರೀತಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಕೂಡ ನೀವು ಚೆನ್ನಾಗಿ ಓದಿಟ್ಕೋಬೇಕು. ನೀವು ಇದರಲ್ಲಿ ಎಲ್ಲದನ್ನು ನೋಡ್ಬೋದು. ಆಸಿಡ್ ಬೇಸ್ ಟೈಟ್ರೇಷನ್, ರೆಡಾಕ್ಸ್ ಟೈಟ್ರೇಷನ್, ವಿಸ್ಕಾಸಿಟಿ, ಸರ್ಫೇಸ್ ಟೆನ್ಷನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ಸ್ಟೀರಿಯೋ ಐಸೋಮೆರಿಸಮ್, ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್, ಗ್ಯಾಶಿಯಸ್ ಸ್ಟೇಟ್, ಪಿರಿಯಾಡಿಸಿಟಿ, ಅಟೋಮಿಕ್ ಸ್ಟ್ರಕ್ಚರ್ ಇವುಗಳ ಮೇಲೆ ನಿಮಗೆ 5 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದೇ ರೀತಿ ಅಟೋಮಿಕ್ ಸ್ಟ್ರಕ್ಚರಿಂದ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸಿಂದ ಇರ್ಬೋದು, ವಿಸ್ಕಾಸಿಟಿಯಿಂದ ಇರ್ಬೋದು, ಸರ್ಫೇಸ್ ಟೆನ್ಷನಿಂದ ಇರ್ಬೋದು. 5 ಮಾರ್ಕ್ಸಿನ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೂಡ ನಿಮಗೆ ಕೇಳಬಹುದು. ಮಾರ್ಕ್ಸ್ ವೇಟೇಜ್ ಮತ್ತು ಟಾಪಿಕ್ಸ್ಗಳ ಅನಾಲಿಸಿಸ್ ಈ ವಿಡಿಯೋದಲ್ಲಿ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ 4 ಟಾಪಿಕ್ಗಳ ಕ್ವಶನ್ ಬ್ಯಾಂಕನ್ನು ನೀಡ್ತಾ ಇದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಸಜೆಷನ್ಸ್ಗಳನ್ನು, ಸಲಹೆಗಳನ್ನು
ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.